ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಸಮಾಧಾನ ಮಾಡುವ ಶಕ್ತಿ ಸಿಎಂ ಸಿದ್ದರಾಮಯ್ಯರಿಗಿದೆ. ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ದಾರಷ್ಟೇ, ಸಮಾಧಾನ ಮಾಡ್ತೀವಿ ಮಾಡೋ ಶಕ್ತಿ ಸಿಎಂ ಡಿಕೆಶಿಗೆ ಹಾಗೆ ಸಿದ್ದರಾಮಯ್ಯನವರಿಗಿದೆ. ನನಗೆ ಅಸಮಾಧಾನ ಇಲ್ಲ, ಬೇಸರ ಇಲ್ಲ, ಖುಷಿನೂ ಇಲ್ಲ. 2 ರಿಂದ 3 ಜನರಿಗೆ ಅಸಮಾಧಾನ ಇರುತ್ತೆ, ಎಲ್ಲ ಸರಿಪಡಿಸ್ತಾರೆ, ನಮ್ಮ ಸಿಎಂ ಹಾಗೂ ಸಿದ್ದರಾಮಯ್ಯ ಎಲ್ಲ ನಿಭಾಯಿಸ್ತಾರೆ ಅನ್ನೋದಾಗಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಖಾತೆ ಹಂಚಿಕೆ, ಅಸಮಾಧಾನ, ರಾಜೀನಾಮೆ ಈ ವಿಚಾರವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಅದು ಕೊಟ್ಟಿದ್ದಾರಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗಿದೆ. ಅದನ್ನು ಸರಿಪಡಿಸ್ತಾರೆ. ಸರಿಪಡಿಸೋಂಥ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಕಾದು ನೋಡೋಣ, 1-2 ದಿವಸ, ಎರಡು ಸರಿ ಆಗ್ಬೋದು. ಸರ್, ಈಗ ಕೆ.ಕೆ. ಜಾರ್ಜು, ಮುನಿಯಪ್ಪ ಇವರೆಲ್ಲ ಬೇಜಾರಾಗಿದ್ದಾರೆ ಸರ್. ಹಿಂದೆ ಎಲ್ಲ ಸರಿ ಇರ್ತಾರೆ ಸರ್, ಇವೆಲ್ಲರೂ ಹಿಂದೆ ಎಲ್ಲ ಬೇರೆ ಖಾತೆ ನಿರ್ವಹಣೆ ಮಾಡಿದ್ದಾರೆ. ಹೊಸ ಸರ್ ಮುನಿಯಪ್ಪನವರ ಅಸಮಾಧಾನವೂ ಕೂಡ ಎಲ್ಲ ಒಂದು ಕಡೆಯಾಗಿ ಬೇರೆ ಸಂದೇಶ ರವಾನೆ ಆಗಲ್ವ ಸರ್? ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ. ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ನಿಮಗೂ ಸಹ ಪ್ರಮೋಷನ್ ಆಗಬೇಕು ಅಂತ ಇಷ್ಟ ಇತ್ತು, ಡಿ.ಸಿ.ಎಂ ಆಗಬೇಕು ಅಂತ. ನಿಮ್ಗೆ ಅವಕಾಶ ಸಿಗ್ಲಿಲ್ಲ ಇತ್ತು, ಏನು ಮಾಡ್ಲಿಕ್ಕೆ ಆಗೋಲ್ಲ. ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ನೀವೇನು ರಾಜೀನಾಮೆ ಪತ್ರ ಅವೇನು ರವಾನೆ ಮಾಡಲ್ವ ಸರ್? ಇಲ್ಲ, ರಾಜೀನಾಮೆ ಹಾಕಿ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದು ಮುಂದುವರಿಸಿದ್ದಾರೆ. ಸಚಿವರುಗಳಲ್ಲಿ ಮೊದಲು ನೊಂದವರು ನೀವು ಸರ್. ಕೆಪಿಸಿಸಿ ಅಧ್ಯಕ್ಷ 2-3 ಕಡೆ ನೊಂದಿದ್ದಾರೆ ನೀವು. ಹಾಗಾಗಿ ನಿಮಗೆ ಅಸಮಾಧಾನ, ನೋವು, ಬೇಸರ ಏನೂ ಇಲ್ವಾ? ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ, ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ? ಇಲ್ಲ, ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.